ಪ್ರಕರಣದ ಸತ್ಯಾಂಶ ಏನಿದೆ ಅದು ಹೊರಗೆ ಬರಲಿ. ಘಟನೆಗೆ ಕಾರಣರಾದವರ ವಿರುದ್ಧ ಸರಿಯಾದ ಕ್ರಮ ಆಗಿಲ್ಲ. ಸರ್ಕಾರ ಒಂದು ವರ್ಗವನ್ನ ಓಲೈಸಿಕೊಳ್ಳೋಕೆ ಯತ್ನಿಸ್ತಾ ಇದೆ. ಸಮಾಜ ಹಾಳು ಮಾಡಿ ಒಂದು ವರ್ಗದ ಮತ ಪಡೆಯೋಕೆ ಯತ್ನವನ್ನ ಮಾಡ್ತಾ ಇದ್ದೀರಾ ನೀವು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕಿಡಿಕಾರಿರುವ ರೀತಿ ಇದು. ಮುಖ್ಯಮಂತ್ರಿಗಳೇನು ಹೇಳಿಕೆಯನ್ನ ಕೊಟ್ಟಿದ್ರು, ಅದಕ್ಕೆ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿರೋದು. ಪ್ರಕರಣದ ಸತ್ಯಾಂಶ ಏನಿದೆ ಅದೆಲ್ಲ ಹೊರಗೆ ಬರಲಿ. ಘಟನೆಗೆ ಕಾರಣರಾದವರ ವಿರುದ್ಧ ಸರಿಯಾದ ಕ್ರಮ ಆಗಿಲ್ಲ. ಸರ್ಕಾರ ಒಂದು ವರ್ಗವನ್ನ ಓರೈಸಿಕೊಳ್ಳೋಕೆ ಯತ್ನಿಸ್ತಾ ಇದೆ. ಸಮಾಜ ಹಾಳು ಮಾಡಿ ಒಂದು ವರ್ಗದ ಮತ ಪಡೆಯೋಕೆ ಯತ್ನ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಏನಿದೆ ಹೊರಗೆ ಬರಲಿ. ಈಗ ಈ ಸರ್ಕಾರ ಬಂದ ನಂತರ ಪ್ರತಿ ತಿಂಗಳು ಆವರೇಜ್ ಎಷ್ಟು ಮರ್ಡರ್ಗಳಾಗ್ತಾ ಇದ್ದಾವೆ ನೋಡಿ. ಇವತ್ತು ಒಂದೇ ಕುಟುಂಬದಲ್ಲಿ ರಾತ್ರಿ ಮನೆ ಒಳಗೆ ಮಲಗಿದ್ದ 4 ಜನಗಳನ್ನ ಮರ್ಡರ್ ಆಗಿದೆ ರಾಜಾರೋಷವಾಗಿ. ಇದೊಂದು ಸರ್ಕಾರ ಅಂತ ಕರೀತೀರ, ಆಡಳಿತ ನಡೀತಾ ಇದೆ, ಭಯ ಭಕ್ತಿ ಇಲ್ಲ. ಸ್ನೇಹದೊಂದು ಭಾಗ. ಎಷ್ಟು ಘಟನೆಗಳು ಈ ಸರ್ಕಾರ ಬಂದ ಮೇಲೆ ಆಗಿದೆ. ಅದರಿಂದ ಈ ವಿಷಯದಲ್ಲಿ ಈ ಸರ್ಕಾರ ಲಘುವಾಗಿ ಉತ್ತರ ಕೊಡ್ತಕ್ಕಂಥದ್ದು. ಇಂಥ ಒಂದು ಘಟನೆಗೆ ಕಾರಣಕರ್ತರಾದವ್ರನ್ನ ಇವತ್ತು ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ಳದೆ ಇರತಕ್ಕಂಥದ್ದು. ಮುಂದೆ ಈ ರಾಜ್ಯ ಎಲ್ಲಿ ತಗೊಂಡು ಹೋಗ್ತಾರೆ ಅನ್ನೋದು ಜನ ಇವತ್ತು ಯೋಚನೆ ಮಾಡಬೇಕು. ಒಂದು ವರ್ಗವನ್ನ ಇವರು ಓಲೈಸ್ಕೊತಾ ಇರೋದು, ಸಮಾಜ ಹಾಳು ಮಾಡಿ ಇವತ್ತು ಆ ಮತ ಪಡೆಯಲಿಕ್ಕೋಸ್ಕರವಾಗಿ.